ಎಸ್ ಆರ್ಸಿಬಿ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಈಗ ಎದುರಾಗಿದೆ. ಆನ್ಲೈನ್ನಲ್ಲಿ ಆರ್ಸಿಬಿ ಫಸ್ಟ್ ಮ್ಯಾಚ್ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಟಿಕೆಟ್ ಸೇಲ್ ಲೈವ್ ಆಗಿ ಕೇವಲ 10 ನಿಮಿಷಕ್ಕೆ ಸೋಲ್ಡ್ ಔಟ್ ಆಗಿರುವಂಥದ್ದು. ಕಡಿಮೆ ಬೆಲೆಯ ಟಿಕೆಟ್ಗಳು ಈಗ ಸದ್ಯಕ್ಕೆ ಎಲ್ಲವೂ ಖಾಲಿ ಖಾಲಿ ಖಾಲಿ. ಟಿಕೆಟ್ ಸೇಲ್ ಲೈವ್ ಆಗಿ ಕೇವಲ 10 ನಿಮಿಷಕ್ಕೆ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಕಡಿಮೆ ಬೆಲೆಯ ಟಿಕೆಟ್ಗಳು ಸದ್ಯದ ಮಟ್ಟಿಗೆ ಖಾಲಿಯಾಗಿವೆ. 3,750 ರೂಪಾಯಿ ಹಾಗೂ 4,500 ರೂಪಾಯಿ ಬೆಲೆಯ ಟಿಕೆಟ್ಗಳು ಇವೆ. ಕೇವಲ ಆನ್ಲೈನ್ನಲ್ಲಷ್ಟೆಲ್ಲ ಟಿಕೆಟ್ ಮಾರಾಟ. 4 ಗಂಟೆಗೆ ಆರ್ಸಿಬಿ ವೆಬ್ಸೈಟ್ನಲ್ಲಿ ಟಿಕೆಟ್ ಮಾರಾಟ ಆರಂಭವಾಗಿತ್ತು. ಆದರೆ 4:10ಕ್ಕೆ 4 ಗಂಟೆ 10 ನಿಮಿಷಕ್ಕೆ ಆನ್ಲೈನ್ನಲ್ಲಿ ನೋ ಟಿಕೆಟ್ಸ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ. ಮಾರ್ಚ್ 28ರಂದು ಆರ್ಸಿಬಿ ತಂಡದ ಮೊದಲ ಮ್ಯಾಚ್ ಇದೆ. ಹೈದರಾಬಾದ್ ತಂಡದ ವಿರುದ್ಧ ಆರ್ಸಿಬಿ ಮೊದಲ ಪಂದ್ಯ ಇದೆ. ಆರ್ಸಿಬಿ ವರ್ಸಸ್ SRH ಪಂದ್ಯ 2026ರ ಮೊದಲ ಪಂದ್ಯ. ಈ ಒಂದು ಪಂದ್ಯಕ್ಕೆ ಸಾಕಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಆರ್ಸಿಬಿ ಅಭಿಮಾನಿಗಳು ಈ ಒಂದು ಪಂದ್ಯವನ್ನು ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ರು. ಟಿಕೆಟ್ಗಳನ್ನು ಬುಕ್ ಮಾಡೋದಕ್ಕೆ ಕಾಯ್ತಾ ಇದ್ರು. ಇಂದು ಸಂಜೆ 4 ಗಂಟೆಗೆ ಓಪನ್ ಆದಂತಹ ಬುಕ್ಕಿಂಗ್ಸ್ ಕೇವಲ 10 ನಿಮಿಷದಲ್ಲಿ ಎಲ್ಲ ಟಿಕೆಟ್ಗಳು ಇಲ್ಲಿ ಸೋಲ್ಡ್ ಔಟ್ ಆಗಿವೆ. ಕಡಿಮೆ ಬೆಲೆಯ ಟಿಕೆಟ್ಗಳು ಒಂದು ಕಡೆ ಎಲ್ಲ ಖಾಲಿ ಖಾಲಿ ಅಂತಾನೆ ಹೇಳ್ಬೋದು. ಇನ್ನು ಇವಾಗ ಏನೇ ಇದ್ರೂ 3,750 ರೂಪಾಯಿ ಹಾಗೂ 4,500 ರೂಪಾಯಿ ಬೆಲೆಯ ಟಿಕೆಟ್ಗಳು ಕೂಡ ಖಾಲಿ ಇವೆ. ಕೇವಲ ಆನ್ಲೈನಲ್ಲಷ್ಟೇ ಟಿಕೆಟ್ ಮಾರಾಟ. 4 ಗಂಟೆಗೆ ಆರ್ಸಿಬಿ ವೆಬ್ಸೈಟಲ್ಲಿ ಟಿಕೆಟ್ ಮಾರಾಟ ಆರಂಭವಾಯಿತು. ಕೇವಲ ಈ ಬುಕ್ಕಿಂಗ್ಸ್ ಓಪನ್ ಆಗಿ 10 ನಿಮಿಷದಲ್ಲಿ ಎಲ್ಲ ಟಿಕೆಟ್ಗಳು ಇಲ್ಲಿ ಸೋಲ್ಡ್ ಔಟ್ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಟಿಕೆಟ್ನ ಬುಕ್ ಮಾಡೋದಕ್ಕೂ ಕೂಡ ಈಗ ಪಂದ್ಯವನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದೆಷ್ಟು ಅಭಿಮಾನಿಗಳಿಗೆ ನಿರಾಸೆ ಕೂಡ ಆಗಿದೆ. ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಅದೆಷ್ಟು ಅಭಿಮಾನಿಗಳು ನಿರಾಸೆಯನ್ನು ಪಡ್ತಾ ಇದ್ದಾರೆ. ಅಯ್ಯೋ ಸ್ವಲ್ಪ ಬೇಗ ನಾವು ಬುಕ್ ಮಾಡಬೇಕಾಗಿತ್ತು ಟಿಕೆಟ್ ಅನ್ನುವಂತಹ ಮನದಾಳದ ಮಾತುಗಳು ಎಲ್ಲವೂ ಕೂಡ ನಾವಿಲ್ಲಿ ನೋಡ್ಬೋದು. ಮುಖ್ಯವಾಗಿ ಆರ್ಸಿಬಿ ವರ್ಸಸ್ SRH ಪಂದ್ಯ ಮಾರ್ಚ್ 28ರಂದು ಇದೆ. 2026ರ IPL ಮೊದಲನೇ ಪಂದ್ಯ ಇದಾಗಿದ್ದು ಮುಖ್ಯವಾಗಿ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯ ಉದ್ಘಾಟನೆಯಾಗುವಂಥದ್ದು. ಆದರೆ ಈ ಒಂದು ಪಂದ್ಯವನ್ನು ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದರು. ಆರ್ಸಿಬಿ ವರ್ಸಸ್ SRH ಮ್ಯಾಚ್ ಆ ಒಂದು ಪಂದ್ಯವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದರು. ಬುಕ್ಕಿಂಗ್ಸ್ ಓಪನ್ ಆಗಲಿ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಇನ್ನು ನಾವು ಇನ್ನೊಂದು ಕಡೆಯಿಂದ ನೋಡೋದಾದರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಹಿಂದೆ ಏನು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ರೀಡಾಂಗಣದಲ್ಲಿ IPL ಮ್ಯಾಚ್ ನಡೆಯುತ್ತೆ ಅನ್ನೋದು ಕೂಡ ಒಂದಿಷ್ಟು ಏನು ಊಹಾಪೋಹಗಳು ಕೂಡ ಆಗಿದ್ವು. ಅದಾದ ನಂತರ ಯಾವಾಗ ನಿರ್ಧಾರ ಆಯಿತು ಕ್ರೀಡಾಂಗಣದಲ್ಲಿ ಮ್ಯಾಚ್ ಮುಂದುವರಿಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗ ನಿರ್ಧಾರ ಆಯಿತು, RCB ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂತೋಷ ಆಯಿತು. ಇನ್ನು RCB ಈ ಒಂದು ಟಿಕೆಟ್ ಏನು ಬಿಡುಗಡೆ ಆಯಿತು 4 ಗಂಟೆಗೆ ವೆಬ್ಸೈಟಲ್ಲಿ ಯಾವಾಗ ಆರಂಭವಾಯಿತು ಕೇವಲ 5ರಿಂದ 10 ನಿಮಿಷದಲ್ಲಿ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬುಕ್ಕಿಂಗ್ಸ್ ಓಪನ್ ಆಗಿ ಕೇವಲ 5ರಿಂದ 10 ನಿಮಿಷಗಳಲ್ಲಿ ಎಲ್ಲ ಟಿಕೆಟ್ಗಳು ಇಲ್ಲಿ ಸೋಲ್ಡ್ ಔಟ್ ಆಗಿದೆ. ಅದೆಷ್ಟು ಅಭಿಮಾನಿಗಳು ಫ್ರ್ಯಾಕ್ಷನ್ ಆಫ್ ಒಂದು 5 to 10 ಮಿನಿಟ್ಸಲ್ಲಿ ಎಲ್ಲ ಟಿಕೆಟ್ಗಳನ್ನು ಈಗಾಗಲೇ ಕೊಂಡುಕೊಂಡಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳಿಗೆ ಇದು ಒಂದು ಕಡೆ ಖುಷಿ. ಆದರೆ ಇನ್ನಷ್ಟು ಯಾರ್ಯಾರೆಲ್ಲ ಟಿಕೆಟ್ ಸಿಕ್ಕಿಲ್ಲ ಅವರಿಗೆ ನಿರಾಸೆಯಾಗಿದೆ. ಈ ಒಂದು ಪಂದ್ಯವನ್ನು ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದರು. ಒಂದು ಕಡೆ ಈ ಒಂದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ ಅದಕ್ಕೆ ಒಂದಿಷ್ಟು ವಿವಾದಗಳು ಕೂಡ ಸಿಲುಕಿದ್ವು. ಈ ಒಂದು ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೆಯೋದು ಒಂದು ಕಡೆ ಡೌಟ್ ಅಂತಾನೂ ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ಮಧ್ಯೆ ಅಭಿಮಾನಿಗಳಿಗೆ ಖುಷಿಯಾದದ್ದು ಇದೇ ಮಾರ್ಚ್ 28ರಂದು RCB ವರ್ಸಸ್ SRH ಪಂದ್ಯ ಇದೇ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಅಂದಾಗ ಎಲ್ಲರೂ ಕೂಡ ಖುಷಿಪಟ್ಟಿದ್ವಿ. ಆದರೆ ಸಡನ್ನಾಗಿ ಯಾವಾಗ 4 ಗಂಟೆಗೆ ವೆಬ್ಸೈಟಲ್ಲಿ ಈ ಒಂದು ಟಿಕೆಟ್ ಬುಕ್ಕಿಂಗ್ಗಳನ್ನು ಆರಂಭ ಮಾಡ್ತಾರೆ 5ರಿಂದ 10 ನಿಮಿಷಗಳಲ್ಲಿ ಕೇವಲ 5ರಿಂದ 10 ನಿಮಿಷಗಳಲ್ಲಿ ಎಲ್ಲ ಟಿಕೆಟ್ಗಳು ಇಲ್ಲಿ ಫಿಲ್ ಆಗಿವೆ. ಯಾವುದೇ ಟಿಕೆಟ್ಗಳು ಇಲ್ಲಿ ನಿಮಗೆ ಖಾಲಿ ಇಲ್ಲ. ಇದು ಸಾಕಷ್ಟು ಅಭಿಮಾನಿಗಳಿಗೆ ನಿರಾಸೆಯನ್ನು ತರ್ತಾ ಇದೆ. ಅಯ್ಯೋ ನಾವು ಬೇಗ ಬುಕ್ ಮಾಡಬೇಕಾಗಿತ್ತು ಟಿಕೆಟ್ಗಳನ್ನು ಅನ್ನುವಂತಹ ನಿಟ್ಟಲ್ಲಿ ಸಾಕಷ್ಟು ಜನ ಒದ್ದಾಡ್ತಾ ಇದ್ದಾರೆ.
ಯಾಕೆ ಅಂತಂದರೆ 2026ರ IPL ಮೊದಲ ಪಂದ್ಯ ನಮ್ಮ ಕರ್ನಾಟಕದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂಥದ್ದು, ಉದ್ಘಾಟನೆ ಆಗುವಂಥದ್ದು ಎಲ್ಲರಿಗೂ ಕೂಡ ಒಂಥರ ವಿಶೇಷವಾದಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಮೊದಲ ಪಂದ್ಯವನ್ನು ನಾವು ಸ್ಟೇಡಿಯಂನಲ್ಲಿಯೇ ಕೂತು ವೀಕ್ಷಣೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕನ್ನಡಿಗರು ಮತ್ತು RCB ಅಭಿಮಾನಿಗಳ ಆಶಯವಾಗಿತ್ತು. ಆದರೆ ಸಾಕಷ್ಟು ಜನಗಳಿಗೆ ಟಿಕೆಟ್ ಈಗ ಲಭ್ಯವಾಗಿದೆ. ಉಳಿದಂತಹ ಸಾಕಷ್ಟು ಜನರಿಗೆ ನಿರಾಸೆಯಾಗಿರುವಂಥದ್ದು, ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಅವರಿಗೆ ಖಂಡಿತವಾಗಲೂ ಕೂಡ ಇಲ್ಲಿ ನಿರಾಸೆಯಾಗಿದೆ. ಮಾರ್ಚ್ 28ರಂದು RCB ವರ್ಸಸ್ SRH ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ RCB ಅಭಿಮಾನಿಗಳು ಈಗಾಗಲೇ ಕಾತುರದಿಂದ ಕಾಯ್ತಾ ಕುಳಿತಿದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂತಹ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.